ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕರುಣಾಜನಕ 10 ದೃಶ್ಯಗಳು. ದೃಶ್ಯ 1, ಸಂಬಂಧಿಗಳಿಗೆ ಕಳೆಬರಹ ಹಸ್ತಾಂತರ. ವಯನಾಡಿನಲ್ಲಿ ಭೂಕುಸಿತದ ನಂತರ ಕಲ್ಲು ಮಣ್ಣು ಮರದಡಿಯಲ್ಲಿ ಮೃತದೇಹಗಳು ಪತ್ತೆಯಾಗ್ತಾ ಇವೆ. ಹೀಗೆ ಪತ್ತೆಯಾದ ದೇಹವನ್ನ ಆಸ್ಪತ್ರೆಗೆ ರವಾನಿಸಿ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ದೃಶ್ಯ 2, ತಮ್ಮವರನ್ನ ನೆನೆದು ಕಣ್ಣೀರು. ಕೆಲವೇ ದಿನಗಳ ಹಿಂದೆ ತಮ್ಮ ಜೊತೆ ಇದ್ದವರು ಈಗ ಇಲ್ಲ ಅನ್ನೋದನ್ನೇ ನಂಬೋದಕ್ಕಾಗ್ತಾ ಇಲ್ಲ. ವಯನಾಡಿನಲ್ಲಿ ತಮ್ಮವರನ್ನ ನೆನೆದು ಕಣ್ಣೀರು ಇಡ್ತಾ ಪರಸ್ಪರ ಸಂತೈಸಿಕೊಳ್ತಾ ಇದ್ದಾರೆ. ದೃಶ್ಯ 3, ರಾತ್ರಿ ಹಗಲು ಬ್ರಿಡ್ಜ್ ನಿರ್ಮಾಣ. ಭಾರತೀಯ ಸೇನೆ ರಾತ್ರಿ ಹಗಲು ಎನ್ನದೆ ಸೇತುವೆಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಆ ಮೂಲಕ ಜನರ ರಕ್ಷಣೆ ಮಾಡ್ತಾ ಇದೆ. ದೃಶ್ಯ 4, ಕನ್ನಡಿಗರಿಗೆ ಸಿಎಂ ಸಿದ್ದು ಕಾಲ್. ವಯನಾಡಿನಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವ ಕನ್ನಡಿಗರಿಗೆ ಸಿಎಂ ಸಿದ್ದರಾಮಯ್ಯ ಕಾಲ್ ಮಾಡಿದ್ದಾರೆ. ಫೋನ್ ಕಾಲ್ ಮಾಡಿ ಸಂತೈಸಿದ್ದಾರೆ. ಮನೆ ಮೂರು ಮನೆ ಮಟ್ಟ ಆಗೋಯ್ತು. ಮನೆಯಲ್ಲೇ ಕೊಚ್ಚಿಕೊಂಡೋಯ್ತು. 9 ಜನ ಸಿಕ್ಕನೂ ಇಲ್ಲ. ದೃಶ್ಯ 5, ಕರುನಾಡಿನಲ್ಲೂ ಮಡುಗಟ್ಟಿದ ದುಃಖ. ವಯನಾಡಿಗೆ ಹೋಗಿ ನೆಲೆಸಿರುವ ಕನ್ನಡಿಗರು ಭೂಕುಸಿತದಿಂದ ನಾಪತ್ತೆ ಆಗಿದ್ದಾರೆ. ಕುಟುಂಬಸ್ಥರ ದುಃಖದ ಕಟ್ಟೆ ಒಡೆದಿದೆ. ದೃಶ್ಯ 6, ಕರುನಾಡಿನ ಗ್ರಾಮಗಳಲ್ಲೂ ನೋವು. ವಯನಾಡಿನಲ್ಲಿ ನೆಲೆಸಿರುವ ತಮ್ಮೂರಿನ ಜನರ ಬಗ್ಗೆ ಸ್ಥಳೀಯರು ಆತಂಕಕ್ಕೆ ಈಡಾಗಿದ್ದಾರೆ. ಸೇಫ್ ಆಗಿ ಬರಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ದೃಶ್ಯ 7, ಪ್ಲೀಸ್ ನಮ್ಮವರನ್ನ ಹುಡುಕಿ ಕೊಡಿ. ಮೃತಪಟ್ಟವರ ಫೋಟೋ ಹಿಡಿದು ಕರುನಾಡ ಜನತೆ ವಯನಾಡಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ತಮ್ಮವರನ್ನ ಹುಡುಕಿ ಕೊಡಿ ಪ್ಲೀಸ್ ಅಂತ ಅಂಗಲಾಚ್ತಾ ಇದ್ದಾರೆ. ದೃಶ್ಯ 8, ಕನ್ನಡಿಗರಿಂದ ಸಂತ್ರಸ್ತರಿಗೆ ನೆರವು. ದೇಶದ ಯಾವುದೇ ಮೂಲೆಯಲ್ಲಿ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಕನ್ನಡಿಗರು ಅವರ ನೆರವಿಗೆ ಧಾವಿಸ್ತಾರೆ. ಮೈಸೂರಿನ ತಂಡವೊಂದು ಆಹಾರ ಸಾಮಗ್ರಿ ಜೊತೆಗೆ ತೆರಳಿ ನೆರವು ನೀಡ್ತಾ ಇದೆ. ದೃಶ್ಯ 9, ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ಉಪಹಾರ. ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಇವರಿಗೆ ನಿತ್ಯ ಟಿಫನ್, ಬಾಳೆಹಣ್ಣು, ಬಿಸ್ಕೆಟ್, ಉಪಹಾರ ನೀಡಲಾಗ್ತಾ ಇದೆ. ದೃಶ್ಯ 10, ಗಂಡ ಮಗನನ್ನ ನೆನೆದು ಕಣ್ಣೀರು. ಭೂಕುಸಿತ ಆದಾಗ ಎಲ್ಲರೂ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಗಂಡ ಮತ್ತು ಮಗ ನಾಪತ್ತೆಯಾಗಿದ್ದು ಮನೆಯೊಡತಿಗೆ ದಿಕ್ಕು ತೋಚದಂತೆ ಆಗ್ಬಿಟ್ಟಿದೆ. ಭಯ
ಭಯಾನಕ ಭೂಕುಸಿತಕ್ಕೆ ದೇವರನಾಡು ಕೇರಳ ಅಲ್ಲೋಲ ಕಲ್ಲೋಲವಾಗಿದೆ. ಇತ್ತ ಕರುನಾಡಲ್ಲೂ ಕೂಡ ವಯನಾಡಿನ ಆತಂಕ ಎದುರಾಗ್ಬಿಟ್ಟಿದೆ. ಮಲೆನಾಡು ಕರಾವಳಿ ಜನ ಭೂಕುಸಿತದ ಭೀತಿಯಲ್ಲಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕರುನಾಡಲ್ಲೂ ವಯನಾಡು ಆತಂಕ. ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ. ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ. ಗುಡ್ಡ ಕುಸಿತದ ದುರಂತಕ್ಕೆ ದೇವರ ನಾಡಲ್ಲಿ ಬದುಕೆ ಕೊಚ್ಚಿ ಹೋಗಿದೆ. ಇತ್ತ ಕರ್ನಾಟಕದಲ್ಲೂ ವಯನಾಡಿನ ಆತಂಕ ಎದುರಾಗಿದೆ. ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ. ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು. ಎಡಬಿಡದೆ ಸುರಿದ ಭಾರೀ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂ ಕುಸಿತವಾಗಿದೆ. ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ. ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು. ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಇತ್ತು, ಇಲ್ಲಿ ರಸ್ತೆ ಕುಸಿತ ಆಗಿತ್ತು. ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ ಕಣಿವೆ ಪ್ರದೇಶ, ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ದೊಡ್ಡ ತಪ್ಪಲು ಬಳಿ 4ನೇ ಬಾರಿ ಗುಡ್ಡ ಕುಸಿತವಾಗಿದೆ. ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡ ಕುಸಿತವಾಗಿದೆ. ದಟ್ಟ ಕಾಡಲ್ಲಿ 6ನೇ ದಿನವೂ 150ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಧಾರೆ ಕುಸಿತದ ಶಬ್ದಕ್ಕೆ ಬೆಚ್ಚಿಬಿದ್ದ ಜನರು. ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ. ಧಾರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಭಾರೀ ಮಳೆಗೆ ಕುಸಿದ ರಸ್ತೆ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರೀ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ. ಕೇರಳದಲ್ಲಿ ಭೂ ಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ ಮಲೆನಾಡಲ್ಲಿ ಭೂ ಕುಸಿತದ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಲೆನಾಡು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನದಿಗಳು ಉಕ್ಕಿ ಹರಿತಾ ಇದ್ದು ಬಹುತೇಕ ಡ್ಯಾಂಗಳು ಭರ್ತಿಯಾಗ್ಬಿಟ್ಟಿದೆ. ಇನ್ನು ಜಲಾಶಯದಿಂದ ನೀರು ಬಿಡ್ತಾ ಇರೋದ್ರಿಂದ ಅಕ್ಕಪಕ್ಕದ ಪ್ರದೇಶಗಳು ಜಲಾವೃತಗೊಂಡು ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನೋಡಬಹುದು ದೃಶ್ಯಾವಳಿಗಳಲ್ಲಿ ಇವತ್ತು ಜಲಾಶಯ 1814 ಅಡಿಗಳ ತಲುಪಿದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು 3 ಕ್ರಸ್ಟ್ ಗೇಟ್ಗಳ ಮುಖಾಂತರ ಸುಮಾರು 12,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಿರುವಂಥದ್ದು. ಮಲೆನಾಡು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ. ಲಿಂಗನಮಕ್ಕಿ ಡ್ಯಾಂನಿಂದ ನೀರು ಬಿಡುಗಡೆ. ಕರುನಾಡಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಮಲೆನಾಡು ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ರಾಜ್ಯದ ಅತಿ ದೊಡ್ಡ ಡ್ಯಾಂ ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಬಹುತೇಕ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜಲಾಶಯದಿಂದ 3 ಕ್ರಸ್ಟ್ ಗೇಟ್ಗಳ ಮೂಲಕ ಶರಾವತಿ ನದಿಗೆ ನೀರು ಬಿಡಲಾಗ್ತಿದೆ. ಮೊದಲ ಬಾರಿಗೆ ಜುಲೈ ಅಂತ್ಯದ ವೇಳೆಗೆ ಆಗಸ್ಟ್ ಮೊದಲ ವಾರದಲ್ಲೇ ಮೊದಲ ಬಾರಿಗೆ ತುಂಬಿರುವಂಥದ್ದು ಭರ್ತಿಯಾಗಲಿಕ್ಕೆ ಬಂದಿರುವಂಥದ್ದು. ಇದು ಸಹ ಒಂದು ಇತಿಹಾಸ. ಮಲೆನಾಡಿನಲ್ಲಿ ಮಳೆಯ ಅಬ್ಬರಕ್ಕೆ ಜಲಾಶಯಗಳು ಭರ್ತಿಯಾಗ್ತಿದೆ. ಹೊಸನಗರದ ಚಕ್ರ ಸಾವೇಹಕ್ಲು ಜಲಾಶಯ ಭರ್ತಿಯಾಗಿದೆ. ಶಾಸಕ ಆರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಬಾಗಿನ ಅರ್ಪಿಸಲಾಗಿದೆ.